ಯಾರು ಕರ್ತದ್ದು ಯಾರು SIT ಅವರ ಹೆಸರು ಎಂತ ಸಂಪತ್ ಕುಮಾರ್ ಅಂತ ಅವ್ರ ಹೆಸರು ಹೇಳಿದರು. ಅವರು ನಿನ್ನೆ ಫೋನ್ ಮಾಡಿದ್ರು. ಹಾಗೆ ನಿನ್ನೆ ಈಗ ಯಾವ ಕೇಸಲ್ಲಿ ಕರೆದಿದ್ದಾರೆ ಅಂತ ಹೇಳಿದ್ರೆ ಅದು ಗೊತ್ತಿಲ್ಲ, ಎಂತ ಹೇಳಿಲ್ಲ. ಈಗ ನಿಮ್ಮ ಒಬ್ಬರನ್ನೇ ಕರೆದ ಅಥವಾ ಅವರಿಬ್ಬರನ್ನು ಕರೆದಿದ್ದಾರಾ? 3 ಜನ. ನಾನು ಅವರಿಗೂ ಇವತ್ತು ಫೋನ್ ಮಾಡಿದ್ದೇನೆ. ಯಾಕಂದರೆ ನಾನು ನಿನ್ನೆ ಅವರಿಗೆ ಫೋನ್ ಮಾಡಲಿಕ್ಕೆ ಹೋಗಿಲ್ಲ. ಯಾಕಂದರೆ ನಿನ್ನೆ ಫೋನ್ ಮಾಡಿದ್ದು ಸಹ ಇವರು ಒಟ್ಟಿಗೆ ಬರ್ತಾರಂತ ನನಗೆ ಇಲ್ಲಿಗೆ ಬರ್ಬೋದು ಬೆಳ್ತಂಗಡಿಗೆ. ಮುಂಚೆ ಎಲ್ಲ CBIಗೆಲ್ಲ ಹೋಗುವಾಗ ನನಗೆ ಅಷ್ಟು ಗೊತ್ತಿಲ್ಲ, ಚೆನ್ನೈಗೆಲ್ಲ ಆಗ ನಾವು ಒಟ್ಟಿಗೆ ಹೋಗಿದ್ದು. ಆದರೂ ನಾವು ಇವತ್ತೊಂದು ವಾಪಸ್ ಫೋನ್ ಮಾಡಿ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು ಅದಕ್ಕೆಲ್ಲ ಅಂತ ಹೇಳಿದರು. ನಮ್ಮನ್ನು ಸಹ ಮಧ್ಯಾಹ್ನ ಕರೆದಿದ್ದಾರೆ ಹೇಳಿದರು. ಅವ್ರು ಬರ್ತಾರಂತ? ಅವರು ಸಹ ಹೌದು, ಅವರು ಕರೆದ್ರೆ ಬರಲೇಬೇಕಲ್ವ. ಮಧ್ಯಾಹ್ನ ಬರ್ತಾರೆ ಅವರು. ಮಧ್ಯಾಹ್ನ ಬರ್ಬೋದು, ಬರ್ಲಿಕ್ಕೆ ಹೇಳಿದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ, ಅದರಲ್ಲೂ ಮುಖ್ಯವಾಗಿ ಸೌಜನ್ಯ ಪ್ರಕರಣದಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗಿದೆ. ಆರಂಭದಿಂದಲೂ ಹೇಳ್ತಾ ಬಂದಿದ್ದೆ ನಾನೆಲ್ಲ ಯಾರೆಲ್ಲ ಕೆಲವರು ಸತ್ಯದ ವಿಚಾರವನ್ನಷ್ಟೇ ಮಾಧ್ಯಮ ಅನ್ನೋ ಮೂಲಕ ಹೇಳ್ತಿದ್ರು, ಅವರೆಲ್ಲರೂ ಕೂಡ ಹೇಳಿದ್ದು ಒಂದೇ, SIT ತನಿಖೆ ಸರಿಯಾಗಿ ನಡೀತಿದೆ ನೋಡಿ. ರಿವರ್ಸ್ ಇನ್ವೆಸ್ಟಿಗೇಷನ್ ಇರಬಹುದು. ಆ ಕಾರಣಕ್ಕೋಸ್ಕರ ದೂರುದಾರ ಕೂಡ ಇಲ್ಲಿ ಆತನನ್ನು ಕೂಡ ತಮ್ಮ ವಶಕ್ಕೆ ತಗೊಂಡು ತನಿಖೆ ನಡೆಸ್ತಾರೆ. ಆಗಲೂ ಕೂಡ ಒಂದಷ್ಟು ಜನಕ್ಕೆ ಅನುಮಾನ ಬಂದಿತ್ತು. ಅರೆ, ದೂರು ಕೊಟ್ಟಿದ್ದು ತಪ್ಪ, ಸಾಕ್ಷಿ ಹೇಳೋಕ್ಕೆ ಬಂದಿದ್ದು ತಪ್ಪ ಅಂತ ಸಾಕಷ್ಟು ಜನ ಮಾತಾಡ್ಕೊಂಡಿದ್ರು. ಆದರೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಪ್ರಕಾರ ಆತನಿಗೆ ರಕ್ಷಣೆ ಕೊಟ್ಟು ಆತನ ಎಲ್ಲವನ್ನು ನೋಡಿಕೊಂಡು ಆತನಿಗೆ ತೊಂದರೆ ಆಗದಂಗೆ, ಆತನ ಪ್ರಾಣಕ್ಕೆ ಹಾನಿ ಆಗದಂತೆ ಈ ತನಿಖೆ ಮಾಡ್ಕೋಬೇಕಿತ್ತು. ಈಗ ಅವರೇ ಪೊಲೀಸರ ವಶಕ್ಕೆ ತಗೊಂಡ ಮೇಲೆ ಪೊಲೀಸರ ಸುಪರ್ದಿನಲ್ಲಿ, ಆ ಸರ್ಪಗಾವಲಿನಲ್ಲೇ ಚಿನ್ನಯ್ಯ ಇದ್ದಾನೆ. ಇದು ಒಂದು ಕಡೆ. ಆದರೆ ಈ ಪ್ರಕರಣ ಏನಾಯಿತು, ಈಗ SIT ತನಿಖಾಧಿಕಾರಿಗಳು ಆ ಮೂವರಿಗೆ ನೋಟಿಸ್ ಕೊಟ್ಟು ಕರೆಸಿದ್ದಾರೆ. ನೀವು ವಿಡಿಯೋದ ಆರಂಭದಲ್ಲೂ ಕೂಡ ಅವರು ಮಾತಾಡಿದ್ದನ್ನು ನೋಡಿದ್ರಿ. ಯಾರವರು? ಉದಯ್ ಕುಮಾರ್ ಜೈನ್. ಕರ್ನಾಟಕ ಪೊಲೀಸ್ CBI ತನಿಖೆ ಬಳಿಕವೂ ಸೌಜನ್ಯ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಪಡೆದುಕೊಂಡಿದ್ದ ಉದಯ್ ಕುಮಾರ್ ಜೈನ್ ಸೇರಿದಂತೆ ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್, ಇವರು ಮೂವರಿಗೂ ಕೂಡ SIT ಬುಲಾವ್ ನೀಡಿದೆ. ಹೀಗಾಗಿ ಆರೋಪ ಹೊತ್ತ ಉದಯ್ ಕುಮಾರ್ ಜೈನ್ SIT ಕಚೇರಿಗೆ ಆಗಮಿಸಿದ್ದಾರೆ. ನೋಡಿ, ಅವರು ಮಾತಾಡುವ ಸಂದರ್ಭದಲ್ಲಿ ಹೇಳಿದ್ರು, ನನಗೆ ಇಂಥವ್ರು ಕರೆದ್ರು, ನಾನು ಬಂದಿದ್ದೀನಿ, ಯಾವುದೇ ತನಿಖೆಗೂ ನಾನು ಸಿದ್ಧ ಅನ್ನೋ ಮಾತನ್ನು ಹೇಳುವ ಮೂಲಕ ಇನ್ನುಳಿದ ಇಬ್ಬರಿಗೂ ಕೂಡ ಕರೆದಿದ್ದಾರಾ ಅಂತ ಕೇಳಿದಾಗ ನಾನೇ ಫೋನ್ ಮಾಡಿ ಕೇಳಿದ್ದೀನಿ, ಅವ್ರಿಗೂ ಕರೆದಿದ್ದಾರಂತೆ, ಬರಬಹುದು ಅನ್ನುವಂಥ ಮಾತನ್ನು ಹೇಳಿದ್ರು. ನೋಡಿ, ಇದೇ 3 ಜನರ ಮೇಲೆ ಬಹುದೊಡ್ಡ ಜನಾಕ್ರೋಶ ಇತ್ತು. ಅವರು ಆರೋಪ ಹೊತ್ತಿದ್ದಾರೆ. ಈ ಹಿಂದಿನ ತನಿಖಾ ಸಂಸ್ಥೆಗಳಿಗೆ ಸಾಕ್ಷಿ ಸಿಗಲಿಲ್ಲ, ಮಗದೊಂದು ಕೇಸ್ ಒಂದು ಕಡೆ ನಿಂತಿತ್ತು. ಆದರೆ ಈಗ ಮತ್ತೆ ಆ ಕೇಸ್ಗೆ ಮರುಜೀವ ಬಂದಿದೆ. SIT ತನಿಖಾಧಿಕಾರಿಗಳು 1995ರಿಂದ 2014 ಮಧ್ಯೆ ಎಲ್ಲ ಪ್ರಕರಣಗಳ ತನಿಖಾ ವರದಿಯನ್ನು ನೀಡಬೇಕಿದೆ. ಆ ಕಾರಣಕ್ಕೋಸ್ಕರನೇ ಈ ಪ್ರಕರಣವೂ ಒಳಗೊಂಡಂತೆ ತಮ್ಮ ಮುಂದಿರುವಂತಹ ಜವಾಬ್ದಾರಿಯನ್ನು ಅವರು ನಿಭಾಯಿಸ್ತಾರೆ. ಆ ವರದಿ ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಆಗಬಹುದು ಮುಂದಿನ ದಿನಮಾನಗಳಲ್ಲಿ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗಬಹುದಾದಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ ಮುಂದಿರಿಸಬಹುದು. ಯಾಕಂದರೆ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಮೇಲ್ಮನವಿಯನ್ನು ಕೂಡ ಕುಸುಮಾವತಿಯವರು ಸಲ್ಲಿಸಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಏನು ಚರ್ಚೆ ನಡೀತಿದೆ. SIT ಮುಂದೆ ಬಂದು ಏನೆಲ್ಲ ಚರ್ಚೆ ಆಗಬಹುದು. ಈಗಾಗಲೇ ಚಿನ್ನಯ್ಯ ಕೊಟ್ಟಿರುವಂತಹ ಹೇಳಿಕೆ ಜೊತೆಯಲ್ಲಿ ಒಡನಾಡಿ ಸಂಸ್ಥೆಯ ಸಾಕ್ಷಿದಾರರಾಗಿ ಬಂದಿರುವಂತಹ, ಅಂದರೆ ಆ ಸಂಸ್ಥೆಗೆ ಸೇರಿದವರಲ್ಲ, ಆ ಸಂಸ್ಥೆಯ ಧೈರ್ಯ ತಗೊಂಡು, ಅವರ ಸಂಸ್ಥೆಯ ವಿಶ್ವಾಸ ಪಡ್ಕೊಂಡು ಅವರು ಸಾಕ್ಷಿ ಹೇಳೋಕ್ಕೆ ಬಂದಿದ್ದಾರಲ್ಲ ಹೆಣ್ಣುಮಗಳು, ಆಕೆಯ ಸಾಕ್ಷಿ, ಇವೆಲ್ಲವೂ ಕೂಡ ಈ ಪ್ರಕರಣಕ್ಕೆ ಮತ್ತೊಮ್ಮೆ ಜೀವ ತುಂಬಿದೆ. ಸಾಕ್ಷಿಗಳೇ ಇಲ್ಲ ಅಥವಾ ಏನೂ ಇಲ್ಲ, ಈ ಕೇಸೇ ಅಲ್ಲ ಅನ್ನುವಂತಹ ಮಾತುಗಳೇನಿತ್ತು. ಪವಿತ್ರ ಸಾವು ಅಂತ, ಸಾವಲ್ಲೂ ಕೂಡ ಪವಿತ್ರತೆಯನ್ನು ಹುಡುಕುವಂತಹ ಕೆಲ ವಿಕೃತರ ಲೆಕ್ಕಾಚಾರಗಳೇನಿತ್ತು, ಆ ಎಲ್ಲ ಲೆಕ್ಕಾಚಾರಗಳು ಬುಡಮೇಲಾಗಬಹುದು. ಸತ್ಯ ಒಂದಿಲ್ಲ ಒಂದಿನ ಗೆಲ್ಲಲೇಬೇಕು, ಅದಕ್ಕೆ ಸತ್ಯಮೇವ ಜಯತೆ ಅಂತ ಅಂತಾರೆ. ಈ ಆರೋಪ ಹೊತ್ತಂತಹ ಇಷ್ಟೂ ಜನ ಏನೀಗ SIT ತನಿಖಾಧಿಕಾರಿಗಳು ಕರೆಸಿ ಅವರನ್ನು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡೋದಷ್ಟೇ ಅಲ್ಲ, ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳು ಸಿಕ್ಕರೆ, ಪೂರಕ ಅಂಶಗಳು ಒಟ್ಟುಗೂಡಿಸಿಕೊಂಡ್ರೆ ಅವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಎದುರಾಗಬಹುದು. ಆದರೆ ಹೀಗೆ ಆರೋಪ ಹೊತ್ತಂತಹ ಮಂದಿ, ಅದರಲ್ಲೂ ಇವರು ಉದಯ್ ಕುಮಾರ್ ಜೈನ್ ಅನ್ನುವಂಥವರು ಮಾಧ್ಯಮಗಳ ಮುಂದೆ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಇದು ಬುರುಡೆ ಗ್ಯಾಂಗ್ನ ಹುನ್ನಾರ,
ದಿಕ್ಕು ತಪ್ಪಿಸ್ತಿದ್ದಾರೆ. ಒಂದು ವಿಡಿಯೋನಲ್ಲಿ ಸೌಜನ್ಯ ಕೊಲೆಯಾದ ಸಂದರ್ಭದಲ್ಲಿ ನಾನಿರಲಿಲ್ಲ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದಾನೆ. ಮತ್ತೊಂದು ವಿಡಿಯೋದಲ್ಲಿ ನಾನೇ ಆಕೆಯನ್ನು ಹೊತ್ಕೊಂಡು ಹೋಗಿದ್ದು ನೋಡಿದ್ದೀನಿ ಅಂತ ಹೇಳಿದ್ದಾನೆ. ಸಿನಿಮೆಯ ರೀತಿಯಲ್ಲಿ ಕತೆ ಕಟ್ತಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಉದಯ್ ಕುಮಾರ್ ಜೈನ್ ಅವರು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕಿಂತಲೂ ಮಿಗಿಲಾಗಿ ಆ ಒಂದು ತಾಯಿ ಕುಸುಮಾವತಿ ಅವರು ಅವರ ಮಗಳನ್ನು ಕಳ್ಕೊಂಡಿದ್ದಾರೆ. ಆ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ನೋವಿನಲ್ಲಿದ್ದಾರೆ. ಆದಾಗ್ಯೂ ಕೂಡ ಶ್ರೀಯುತ ಉದಯ್ ಕುಮಾರ್ ಜೈನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಆ ಮಾತು ನೀವು ಕೇಳಲೇಬೇಕೇನೆಂದರೆ, ಸೌಜನ್ಯ ಸತ್ತು ಒಂದು ವಾರದ ನಂತರ ನಮ್ಮ ಹೆಸರು ಸೇರಿಸುವ ಕುತಂತ್ರ ನಡೀತು. ಆದರೆ ಲೋಕಲ್ ಪೊಲೀಸ್ ತನಿಖೆ ವೇಳೆ FIRನಲ್ಲಿ ನನ್ನ ಹೆಸರಿರಲಿಲ್ಲ. ಗೌರ್ಮೆಂಟ್ ವಕೀಲರನ್ನು ಕ್ಯಾಚ್ ಮಾಡಿ ಕುತಂತ್ರ ನಡೆಸಿದ್ರು. ಈಗ ನಮ್ಮನ್ನೆಲ್ಲ ದಿಕ್ಕಾಪಾಲು ಮಾಡಿ ಸೌಜನ್ಯ ತಾಯಿ ದೊಡ್ಡ ಮನೆಯಲ್ಲಿ ಆರಾಮಾಗಿದ್ದಾರೆ. ಅವರ ಮನೆ ಮೇಲೂ ಇಡೀ ರೈಡ್ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಪಾಪ ಅವರು ಆರೋಪ ಹೊತ್ತು ಬಂದಿದ್ದಾರೆ. SIT ತನಿಖಾಧಿಕಾರಿಗಳು ಅವರನ್ನು ವಿಚಾರಣೆ ಮಾಡ್ತಾರೆ. ಅಂತಹ ಸಂದರ್ಭದಲ್ಲೂ ಕೂಡ ನೋಡಿ, ಇವರು ಉದಯ್ ಕುಮಾರ್ ಜೈನ್ ಅವರು ED ಹೋಗಿ ಕುಸುಮಾವತಿ ಅವರ ಮನೆಯನ್ನು ರೇಡ್ ಮಾಡಬೇಕು ಅಂತ ಒತ್ತಾಯಿಸ್ತಿದ್ದಾರೆ. ಅವರ ಮನಸ್ಥಿತಿಗಳು ಹೇಗಿರ್ತಾವೆ? ಮತ್ತು ಇಲ್ಲಿ ಆರೋಪ ಅಷ್ಟೇ, ಸತ್ಯಾಸತ್ಯತೆ ಇನ್ನೂ ಬರಬೇಕಿದೆ. 13 ವರ್ಷಗಳಿಂದ ಆ ಹೆಣ್ಣು ಮಗಳ ಆತ್ಮ ಅದೆಷ್ಟು ರೋಧಿಸ್ತಿದೆಯೋ ಗೊತ್ತಿಲ್ಲ. ಯಾವ ನಿಕೃಷ್ಟರು, ವಿಕೃತರು, ನೀಚರು ಆ ಹೆಣ್ಣು ಮಗಳಿಗೆ ತೊಂದರೆ ಕೊಟ್ಟು ಕೊಂದ್ರು, ಹಾಗೇನೇ ಕೊಂದ್ರು, ಪವಿತ್ರವಾಗಿ ಕೊಂದ್ರು ಅಂತೆಲ್ಲ ಹೇಳ್ತಿದ್ದಾರಲ್ಲ. ಕೊಲೆ ಅನ್ನೋದೇ ಒಂದು ಕಟುಕತನ. ಅಂಥದ್ರಲ್ಲಿ ಪವಿತ್ರ ಕಟುಕತನ, ಅಪವಿತ್ರ ಕಟುಕತನ ಅಂತೆಲ್ಲ ಇರುತ್ತಾ? ನ್ಯಾಯ ಸಿಗಬೇಕು ಆ ಹೆಣ್ಣು ಮಗಳಿಗೆ ಅಂತ ಅವರು ಕೂಡ ಬಯಸ್ತಾರೆ. ಖಂಡಿತವಾಗಿಯೂ ಸೌಜನ್ಯ ಪ್ರಕರಣಕ್ಕೆ ಈ ಸಲ ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಈಗಿನ ಬೆಳವಣಿಗೆಗಳು ಸಾಕ್ಷಿ ನುಡಿತಿವೆ. ಯಾರು ಕರ್ತದ್ಯಾರು SIT ಅವರು? ಅವರ ಹೆಸರು ಎಂತ ಸಂಪತ್ ಕುಮಾರ್ ಅಂತ ಅವ್ರ ಹೆಸರು ಹೇಳಿದರು. ಅವರು ನಿನ್ನೆ ಫೋನ್ ಮಾಡಿದ್ರು. ಹಾಗೆ ನಿನ್ನೆ ಈಗ ಯಾವ ಕೇಸಲ್ಲಿ ಕರೆದಿದ್ದಾರೆ ಅಂತ ಹೇಳಿದ್ರೆ ಅದು ಗೊತ್ತಿಲ್ಲ, ಎಂತ ಕೇಳಿಲ್ಲ. ಈಗ ನಿಮ್ಮ ಒಬ್ಬರನ್ನೇ ಕರೆದದ ಅಥವಾ ಅವರಿಬ್ಬರನ್ನು ಕರೆದಿದ್ದಾರಾ? 3 ಜನ. ನಾನು ಅವರಿಗೂ ಇವತ್ತು ಫೋನ್ ಮಾಡಿದ್ದೇನೆ. ಯಾಕಂದರೆ ನಾನು ನಿನ್ನೆ ಅವರಿಗೆ ಫೋನ್ ಮಾಡಲಿಕ್ಕೆ ಹೋಗಿಲ್ಲ. ಯಾಕಂದರೆ ನಿನ್ನೆ ಫೋನ್ ಮಾಡಿದ್ದು ಸಹ ಇವರು ಒಟ್ಟಿಗೆ ಬರ್ತಾರಂತ ನನಗೆ ಇಲ್ಲಿಗೆ ಬರ್ಬೋದು ಬೆಳ್ತಂಗಡಿಗೆ. ಮುಂಚೆ ಎಲ್ಲ CBIಗೆಲ್ಲ ಹೋಗುವಾಗ ನನಗೆ ಅಷ್ಟು ಗೊತ್ತಿಲ್ಲ, ಚೆನ್ನೈಗೆಲ್ಲ ಆಗ ನಾವು ಒಟ್ಟಿಗೆ ಹೋಗಿದ್ದು. ಆದರೂ ನಾವು ಇವತ್ತೊಂದು ವಾಪಸ್ ಫೋನ್ ಮಾಡಿ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು ರಜಕ್ಕೆಲ್ಲ ಅಂತ ಹೇಳಿದರು. ನಮ್ಮನ್ನು ಸಹ ಮಧ್ಯಾಹ್ನ ಕರೆದಿದ್ದಾರೆ ಹೇಳಿದರು. ಅವ್ರು ಬರ್ತಾರಂತ? ಅವರು ಸಹ ಹೌದು, ಅವರು ಕರೆದ್ರೆ ಬರಲೇಬೇಕಲ್ಲ. ಮಧ್ಯಾಹ್ನ ಬರ್ತಾರೆ ಅವರು. ಮಧ್ಯಾಹ್ನ ಬರ್ಬೋದು, ಅವ್ರು ಬರಲಿಕ್ಕೆ ಹೇಳಿದಾರೆ. ಸರಿಗ